ಇಡೀ ಭಾರತದಾದ್ಯಂತ ಅದಕ್ಕೆ ಜನ ಬರ್ತಾ ಇದ್ದಾರೆ, ಬಂದೋಗ್ಬಿಟ್ರು, ಇನ್ನೇನು ಬರ್ತಾರೆ, ಯಾಕೆ ಹಿಂಗಾಗ್ತಿದೆ, ಯಾವುದೋ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಈ ಥರದ ಚರ್ಚೆಗಳು ಶತಮಾನಗಳಿಂದ ನಡೀತಾನೆ ಇದೆ. ಪ್ರತಿ ಫೀಲ್ಡಲ್ಲೂ ಏಳು ಬೀಳು ಇದ್ದಿದ್ದೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳ್ತಿದ್ದೀವಿ ಕನ್ನಡ ಸಿನಿಮಾಗಳು ಅಷ್ಟು ಚೆನ್ನಾಗಿ ಅಂಟ್ಕೋತಾ ಇಲ್ಲ ಅಂತ. ಬಟ್ ಕಳೆದ ತಿಂಗಳು ಅದ್ರ ಹಿಂದಿನ ತಿಂಗಳೆಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿರೋ ಸಿನಿಮಾಗಳು ಬಂದಿರ್ತವೆ ಕಳೆದ ವರ್ಷದ ಹಿನ್ನೆಲೆಯಲ್ಲಿ ನೋಡಿದ್ರೆ. ಆದರೆ ಸಿನಿಮಾಗೊಂದು ಪವರ್ ಇದೆ, ಎಸ್ಪೆಷಲಿ ಕನ್ನಡ ಸಿನಿಮಾ. ಅದು ಯಾರು ಏನು ಒಂದು ಎಷ್ಟೇ ಏಳು ಬೀಳು ಇದ್ರೂ ಹೊಸ ಆಸೆ, ಹೊಸ ಕನಸು ಜೊತೆಗೆ ಹೊಸ ಹೊಸ ತಂಡಗಳು ಬರ್ತಾನೆ ಇರ್ತವೆ. ಒಂದು ಪಕ್ಕದೂರಿಂದ ಈ ಊರಿಗೆ ಬಂದು ನಿಮ್ಮೆಲ್ಲರ ನೆಚ್ಚಿನ ಸಾರ್ವಕಾಲಿಕ ಬಾಮೈದ ಮತ್ತು ಬೂದುಪೇಡ ಆದಂಥ ದಿಗಂತವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಸಂತೋಷದ ಸಮಾಚಾರ. ಇಡೀ ತಂಡಕ್ಕೆ ನಾನು ಕನ್ನಡಿಗನಾಗಿ ಅವ್ರಿಗೆ ಸ್ವಾಗತ ಕೋರ್ತೀನಿ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಶುಭವಾಗಲಿ. ಪ್ರತಿಯೊಂದು ಸಿನಿಮಾನೂ ಹೊಸ ಪ್ರಯತ್ನನೇ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಅವ್ರ ಉತ್ಸಾಹ, ಅಲ್ಲಿ ಕ್ಲ್ಯಾಪ್ ಆಗಬೇಕಾದ್ರೆ ನಡೆದಂಥ ಅವರ ತಹತಃ, ಅವರ ಆತಂಕಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಮೊದಲನೇ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು. ಇನ್ನೊಂದು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಮನು ಇರ್ಬೋದು, ಮೋಕ್ಷ ಇರ್ಬೋದು, ವೆಂಕಣ್ಣ ಮತ್ತು ನಾಡಿನ ಸಕಲ PROಗಳಿಗೂ ನನ್ನ ನಮನ. ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಂದು ಸಿನಿಮಾಗೂ ಅಟೆಂಡ್ ಮಾಡಿ ಪ್ರತಿಯೊಂದು ಸಿನಿಮಾನು ಪ್ರಮೋಟ್ ಮಾಡ್ತಿರಲ್ಲ, ನಿಮ್ಮ ಪೇಷನ್ಸಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನೀವು ಆ್ಯಕ್ಚುಲಿ ಮುಖ್ಯ ಅತಿಥಿಗಳು. ಈ ಹೊಸ ತಂಡನ ಇದೇ ಥರ ಪ್ರೀತಿಯಿಂದ ಕಾಪಾಡಿ ಒಂದು ಯಶಸ್ವಿ ಕನ್ನಡ ಚಿತ್ರನ ನಾಡಿಗೆ ರವಾನೆ ಮಾಡಿ ಅಂತ ಮಾಧ್ಯಮದವ್ರಿಗೆ ಕೋರ್ಕೋತೇನೆ. ಜೈ ಸಿನಿಮಾ, ಜೈ ಕನ್ನಡ, ಜೈ ಜನತೆ. ಥ್ಯಾಂಕ್ ಯು ಸೊ ಮಚ್. ಅವರಿಗೆ, ನಮ್ಮ ಫ್ರೆಂಡ್ಸ್ಗೆ ಮತ್ತು ನಮ್ಮನ್ನು ಆಶೀರ್ವಾದ ಮಾಡೋಕ್ಕಿಂತ ಬಂದಿರೋರು ಯೋಗರಾಜ್ ಸಾರ್ಗೆ, ಆಮೇಲೆ ಹೀರೋ ದಿಗಂತ್ ಸಾರ್ಗೆ, ಹೆಬ್ಬಾ ಪಟೇಲ್ಗೆ, ಎಲ್ಲರಿಗೂ ನಮಸ್ಕಾರ, ತುಂಬ ಧನ್ಯವಾದಗಳು. ಆ್ಯಕ್ಚುಲಾಗಿ ಈ ಕಥೆಗೆ ಫಸ್ಟು ನಾನು ಸೆಲೆಕ್ಟ್ ಮಾಡಿರೋದು ದಿಗಂತ್ ಸರ್ನ ನೆನೆಸ್ಕೊಂಡೆ ಮನಸ್ಸಿನಲ್ಲಿ. ಯಾಕಂದರೆ ಇದಕ್ಕೆ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಪ್ಲಸ್ಸು ಎಂಟರ್ಟೈನಿಂಗು. ಅವರ ಡೈಲಾಗ್ಸು, ಮಾತಾಡೋ ವಿಧಾನ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕತೆಗೆ ಶೂಟ್ ಆಗ್ತಾರೆ ಅಂತ ನಾನು ಸಜೆಸ್ಟ್ ಮಾಡಿದೆ. ನಮ್ಮ ಪ್ರೊಡ್ಯೂಸರ್ ರಮೇಶ್ ಅವರು, ನವೀನ್ ಅವರು ಇಬ್ಬರು ಓಕೆ ಹೇಳಿದ ತಕ್ಷಣ ಅವ್ರನ್ನ ಹೋಗಿ ನಮ್ಮ ಗೋಪಿ ಡೈರೆಕ್ಟರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಕತೆ ಹೇಳಿದಾಗ ಅವರು ತುಂಬ ಇಷ್ಟ ಆಯಿತು. ಈ ಪ್ರಾಜೆಕ್ಟಿಗೆ ಮುಂದಕ್ಕೆ ನಡೆಯಿತು. ಯಾಕಂದರೆ ಇದು ನಾವು ಮೂವಿಗೆ ಬಂದಿರೋದು ಏದೋ ನನ್ನ ಕೈಯಲ್ಲಿ ಆಗಿರೋ ಸ್ವಲ್ಪ ಒಳ್ಳೆಯ ವಿಷಯನ ತೋರಿಸ್ಬೇಕು, ಒಳ್ಳೆಯ ಸಮಾಜಕ್ಕೆ ಒಂದು ಚಿನ್ನ ಮೆಸೇಜು ನೀಡಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಅದೇ ಈ ಕತೆ. ಆ್ಯಕ್ಚುಲಾಗಿ ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲಿ ಪಕ್ಕದಲ್ಲೇ ಇರೋ ಅಪಾರ್ಟ್ಮೆಂಟ್ ಅವರಿಗೆ ಪರಿಚಯ ಇರೋದೇ ಇಲ್ಲ. 1 ವರ್ಷ ಆದ್ರಿ, 2 ವರ್ಷ ಆದ್ರಿ, ಹಂಗೆ ಅವ್ರವ್ರ ಕೆಲಸನಲ್ಲಿ ಅವರವರು ಡಿಪೆಂಡ್ ಮಾಡಿ ಅವ್ರವ್ರು ಹೋಗ್ತಾ ಇರುತ್ತಾರೆ. ಅದು ಒಳ್ಳೆ ಫ್ರೆಂಡ್ಶಿಪ್ನ ಬಾಂಡಿಂಗ್ ಥರ ಇರೋದು ಒಂದು ಫ್ಯಾಮಿಲಿ ಡ್ರಾಮಾ. ಅಷ್ಟೊಂದೇ ಇಲ್ಲ, ಒಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರೇ ಇರುತ್ತೆ. ಹೊಸ ದಿಗಂತನ ಈ ಮೂವಿನಲ್ಲಿ ನೀವು ನೋಡ್ತೀರಾ. ಇದು 100% ಅವ್ರಿಗೆ ಒಳ್ಳೆಯ ಕತೆ ಆಗುತ್ತೆ. ಸ್ವಲ್ಪ ಅವರು ಎಂಟರ್ಟೈನಿಂಗಿಂದ ಸ್ವಲ್ಪ ಆ್ಯಕ್ಷನ್ ಮಾಡ್ಕೊಂಡು ಬರ್ತಾರೆ ಈ ಕಥೆನಿಂದ. ಇದು ಎಲ್ಲರಿಗೂ ಕನ್ನಡ ಇಂಡಸ್ಟ್ರಿನಲ್ಲಿದ್ದ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು. ಪ್ರೆಸ್ಸು, ಡಿಜಿಟಲ್ ಮೀಡಿಯಾ ಎಲ್ಲರೂ ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ ಈ ಮೂವಿನ ಸ್ವಲ್ಪ ಪ್ರಮೋಟ್ ಮಾಡಿ. ಒಳ್ಳೆಯ ವಿಷಯ, ಇನ್ನೂ ಮುಂದಿನ ಒಳ್ಳೆ ಮೂವೀಸ್ ಎಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಸಿನಿಮಾಗೆ ಬಂದಿದ್ದು ಆ್ಯಕ್ಚುಲಿ ಮುಂಗಾರು ಮಳೆ ಮತ್ತು ದುನಿಯಾ ನೋಡಿಕೊಂಡು ನಮ್ಮ ಗುರುಗಳೇ ಅಂದರೆ ಮಾನಸಿಕ ಗುರುಗಳು ನಮಗೆ ಯುವರಾಜ್ ಭಟ್ ಸರ್ ಅವರೇ ಮಾತಾಡಿದ ಮೇಲೆ ನಮ್ಮ ಮಾತಾಡೋದೇನಿಲ್ಲ ಅಂತ ಅನ್ಸುತ್ತೆ. ಅಂದರೆ ಆಲ್ ದಿ ಬೆಸ್ಟು ರುದ್ರಕಾಲ. ಆಮೇಲೆ ಮಲೆನಾಡು ಹುಡುಗ, ನಾವು ಕೂಡ ಮಲೆನಾಡವರು ಸರ್, ಸಾಗರದವರು. ಸೊ ಆಲ್ ದಿ ಬೆಸ್ಟ್ ದಿಗಂತ್ ಸರ್, ಹೆಬ್ಬಾ ಪಟೇಲ್ ಮ್ಯಾಮ್, ಎಲ್ಲರಿಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಇಂಡಿಯಾದಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ.
ಸೊ ಇವಾಗ ಮೂವೀಸ್ ಕೂಡ ಶುರು ಮಾಡಿದ್ದೀನಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಗೋಪಿ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು ಮುಂಗಾರು ಮಳೆ ಮತ್ತು ಗಾಳಿಪಟ ಅಂತ ಮೂವೀಸ್ ನೋಡಿಕೊಂಡು ಬೆಳೆದವಳು ನಾನು. ಸೊ ಅಂಥ ಮೂವೀಸ್ ಅದೇ ಥರ ಒಂದು ಫ್ಯಾನ್ಗಳ ಥರ ನೋಡಿದವಳು ಚಿಕ್ಕವಳಿಂದ. ಸೊ ಇವಾಗ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಈ ಥರ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಗೋಪಿ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Good content oriented crime thriller movie. We are very happy to have Digant sir, Heba Patel ma'am on board. They both together make a great screen presence. We are very happy to involve in this team. Director Gopi sir has a clear vision for this movie. We are very much working together in this movie. We hope this movie will well connect to the audience. We need all your support. With all your wishes, we are continuing ahead with the movie. Thank you. ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು ಯೋಗರಾಜ್ ಭಟ್ರ ಸರ್, ಇವತ್ತು ರುದ್ರಕಾಲ ಚಿತ್ರತಂಡಕ್ಕೆ ಬಂದಿರತಕ್ಕಂಥ ನನಗೆ ಒಳ್ಳೆ ಕಾಲ ಅಂತ ಅನ್ನಿಸ್ತು. ಯಾಕಂದರೆ ಗುರುಗಳು ಸಿಕ್ಕರು. ಆಮೇಲೆ ನಮ್ಮ ನಿರ್ದೇಶಕರು ಗೋಪಿ ಸರ್ ಫೋನಲ್ಲಿ ಹೇಳಿದರು, ದೋಸ್ತ ಶಿವರಾಜ್ ಅವರು ಒಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ನೀವು ಮಾಡಬೇಕು ಅಂತ ಕೇಳಿದಾಗ ಫೋನಲ್ಲೇ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಖಂಡಿತ ಬರ್ತೀನಿ ಸರ್ ಅಂತೇಳಿ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಯಾಕಂತಂದರೆ ಭಾಳ ದಿನಕ್ಕೆ ಗುರುಗಳು ಸಿಕ್ಕಿದ್ದಾರೆ ನೋಡಿ. ಅವ್ರು ಕೇಳಿಸ್ಕೊತಲ್ಲ ಯಾಕೆ ಗೊತ್ತಾ, ಅವ್ರು ನಮಗೊಂದು ಸಿನಿಮಾ ಮಾಡಿದರು. ನಾನು ನಮ್ಮ ವೈಫ್ನು ಹೀರೋಯಿನ್ ಆಗಿ ಮಾಡಿಬಿಟ್ಟು, ಸರ್ ಅದು ರಿಲೀಸ್ ಯಾವಾಗ ಸರ್ ಕೇಳಿಸ್ಕೊತಲ್ಲ. ಗುರುಗಳು ಅಷ್ಟು ಬುದ್ಧಿವಂತರು. ಅವರು ಕೆಲವೊಂದು ವಿಷಯ ಕೇಳಿದ್ರು ಕೇಳಿಸ್ಕೊಬಾರ್ದು ನನಗೆ ಅಂತಲ್ಲ, ಹಾಗೆ ಇಲ್ಲ ಗುರುಗಳೇ ನಿಮಗೆ ಗೊತ್ತಾ ವಿಚಾರ ಹೇಳೋದು ಬೇಡ ಬಿಡಿ. ಹಾಗೆ ನಮ್ಮ ಹೀರೋ ಸರ್ ದಿಗಂತ ಸರ್ನ ಮುಂಗಾರು ಮಳೆಯಿಂದ ದಿಗಂತಕ್ಕೆ ಕರ್ಕೊಂಡೋಗಿರ್ತಕ್ಕಂಥವ್ರು ಗುರುಗಳು. ಸೊ ಹಾಗೆ ಇದು ಇನ್ನೊಂದು ದಿಗಂತಕ್ಕೆ ಹೋಗಲಿ. ರುದ್ರಕಾಲ ಮಾಸ್ಟರ್ ಹೇಳ್ದಂಗೆ ಒಳ್ಳೆಯ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸು ಅಂತ ಹೇಳಿದರು. ದಿಗಂತ್ ಸರ್ನ ಇಷ್ಟು ದಿನ ನಾವು ಕ್ಯೂಟಾಗಿ ಬರೀ ಚಾಕ್ಲೇಟ್ ಹೀರೋ ಆಗಿ ನೋಡ್ತಾ ಇದ್ವಿ. ಇವಾಗೊಂದು ಆ್ಯಕ್ಷನ್ ಹೀರೋ ಆಗಿ ನೋಡೋದಕ್ಕೆ ಈ ಸಿನಿಮಾ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಹಾಕ್ಕೊಂಡಿದ್ದಾರೆ, ಮತ್ತು ಹೀರೋಯಿನ್ ಮೇಡಮು, ಮತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಚಿತ್ರತಂಡದಲ್ಲಿ. ಹಾಗೆ ಈ ಚಿತ್ರತಂಡಕ್ಕೆ ಬಂದು ಇವತ್ತು ಹರಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಹೊಂದಿಸ್ತೀನಿ. ಮಹಾಲಕ್ಷ್ಮಿ ಮೇಡಮ್ನ ಅಕ್ಕ ಅಂತ ಕರಿತೀನಿ. ಅವ್ರದ್ದು ಒಂದು ಪ್ರೊಡಕ್ಷನ್ ಶುರು ಆಗ್ತಾಯಿದೆ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಗೋಪಿ ಸರ್ಗೆ ಮತ್ತು ಈ ಚಿತ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನಮಗೂ ತುಂಬ ಒಳ್ಳೆಯದಾಗಲಿ, ನಿಮಗೂ ತುಂಬ ಒಳ್ಳೆಯದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರಯತ್ನ. ಇದಕ್ಕೆ ಆಶೀರ್ವಾದ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಯೋಗರಾಜ್ ಭಟ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಕತೆ ಕೇಳಿ ಒಪ್ಕೊಂಡಿರುವಂಥ ದಿಗಂತ್ ಸರ್ಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಹೀರೋಯಿನ್ರಾದಂಥ ಹೆಬ್ಬಾ ಪಾಟೀಲ್ರವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಟೀಮು ಮತ್ತು ಇನ್ನು ನಮ್ಮ ರೈಟ್ರು ರಮೇಶ್ ಅವ್ರಿಗೂ, ನಮ್ಮ ಡೈರೆಕ್ಟರ್ ಗೋಪಿ ಅವ್ರಿಗೂ. ಒಳ್ಳೆ ಕತೆ ಬರೆದು ಒಂದು ಒಳ್ಳೆ ಕಾನ್ಸೆಪ್ಟನ್ನ ತೊಗೊಂಬಂದಿದ್ದಾರೆ. ಇಟ್ಸ್ ಅನ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಡಿಫ್ರೆಂಟ್ ಲೇಯರ್ಸ್ ಅಂದರೆ ತಪ್ಪಾಗಲ್ಲ. ಇದೊಂದು ಒಳ್ಳೆ ಔಟ್ಪುಟ್ ಬರುತ್ತೋ ಒಂದು ನಂಬಿಕೆಯಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಮೂಲ ಕಾರಣಭೂತರು ತಾವು ಮಾಧ್ಯಮ ಸ್ನೇಹಿತರು. ದಯವಿಟ್ಟು ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ನಿಮ್ಮ ಸದಾಕಾಲ ಇರಲಿ ಅಂತ ಕೇಳ್ಕೊತ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಎವ್ರಿ ಒನ್. I don't know how to speak in Kannada and Telugu wouldn't be a good idea, so I'll stick to English today. I debuted in my acting career in Kannada, and after 10 long years I'm back to Kannada, and I'm really excited about it because this truly feels like homecoming to me. Adyaksha was my first film, and till date Adyaksha was my first film, and I'm still in awe of the love Kannada audiences gave me for Adyaksha, and Rudrakala is just a perfect 10-year later comeback for me, and I'm really grateful to Gopi sir for giving me the opportunity. I've been wanting to work with Digant for a while, so it is also amazing that I got the opportunity to work with him. And Kannada media, y'all have always been very loving, and thank you for welcoming me again after so long. May y'all continue to love the same way that y'all did, and I'm really excited about this project. ಲೈಫ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಗೋಪಿ ಹೆಸರು. ನನ್ನ ಬ್ಯಾಕ್ ಸಪೋರ್ಟ್ ನಮ್ಮ ಬ್ರದರ್ ರಮೇಶ್, ಅವ್ರ ರೈಟರ್. ಐ ಆಮ್ ದ ಡೈರೆಕ್ಟರ್. ನಾನು ತೆಲುಗುನಲ್ಲಿ 2 ಮೂವಿ ಮಾಡಿದ್ದೆ. ಸಿಂಪಲಾಗಿ ಒಂದು ಲವ್ ಸ್ಟೋರಿ ತೆಲುಗುನಲ್ಲಿ ತರುಣ್ ಹತ್ರ ಇದನ್ನ ಲವ್ ಸ್ಟೋರಿ ಮಾಡಿದ್ದೆ ನಾನು. ಮಲ್ಲಿ ಅಲ್ಲಿ ಇನ್ನೊಂದು ಕಮರ್ಷಿಯಲ್ ಆ್ಯಕ್ಷನ್ ಮೂವಿ ಮಾಡಿದ್ದೆ ಸರ್. ಅದಕ್ಕೋಸ್ಕರ ಕನ್ನಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಏನೋ ಅಂದ್ಕೊಳ್ಬೇಡ. ಒಳ್ಳೆ ನಾ ಚಂದಾಪುರ ಹುಡುಗ. ನನಗೂ ಮತ್ತೆ ನನ್ನ ನೇಟಿವ್ ಬ್ಯಾಂಗ್ಳೂರು ಅಂದರೆ ಎಮೋಷನ್ ಇದೆ ನನಗೂ. ಯಾಕಂದರೆ
ಇಲ್ಲಿ ಎನಿ ಪರ್ಸನ್ಸು ಇಲ್ಲಿ ಒಂದು ಲೈಫ್ ಇರುತ್ತೆ ಇಲ್ಲಿ ಆ್ಯಕ್ಚುಲಿ. ಅದಕ್ಕೋಸ್ಕರ ಇಲ್ಲಿ ಬಂದರೆ ನನ್ನ ಮನೆಗೆ ಬಂದ ಮಾತ್ರ ನನಗೆ ಯೋಚಿಸ್ತಾ ಇದ್ದೆ. ಆ್ಯಂಡ್ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಈ ಸ್ಕ್ರಿಪ್ಟ್ ನಾನು ನಮ್ಮ ಬ್ರದರು ಪ್ಲ್ಯಾನ್ ಮಾಡಿದ್ದು, ಒಂದು ರಿಯಲ್ ಇನ್ಸಿಡೆಂಟು ಈ ಕಥೆ ಮಾಡಿದ್ದು. ಆ್ಯಕ್ಚುಲಿ ಈ ಎಂಟೈರ್ ಮೂವಿ ರುದ್ರಕಾಲ ಇದಕ್ಕೆ ಯಾರು ಹೀರೋ ಅಂದರೆ ಫಸ್ಟು ನನಗೂ ಅವ್ರು ಹೇಳಿದ್ದು ದಿಗಂತ್ ಸರ್. ಅವ್ರಿಗೂ ನಾನು ಪೈ ಸಬ್ಜೆಕ್ಟ್ ಒಂದೇ ಟೈಮ್ ನಾನು ಹೇಳಿದ್ದು, ಸರ್ ಇಮಿಡಿಯೇಟಾಗಿ ನಾವು ಮಾಡೋಣ ಇದು ಸರ್. ನಿಮಗೂ ಇವರಿಂದ ಲವರ್ ಬಾಯ್ ಬಂದರು ಫುಲ್ ಮೂವೀಸ್, ಇದು ಹೊಸ ಪ್ರಯತ್ನ ವಿತ್ ಆ್ಯಕ್ಷನ್ ಹೀರೋ ಆ್ಯಂಡ್ ಎಮೋಷನ್, ಫ್ಯಾಮಿಲಿ ಎಮೋಷನ್. ಆ್ಯಕ್ಚುಲಿ ಏನಂದರೆ ಈ ಮೂವಿ ನೋಡಿದರೆ ಎವ್ರಿ ಡಾಟರ್, ಅವ್ರ ಫಾದರ್, ಅವ್ರ ಬ್ರದರ್, ಎನಿ ಪರ್ಸನ್ಸ್ ಮೂವಿಗೆ ಹೋಗಿ ಡೈರೆಕ್ಟಾಗಿ ಇದು ನನ್ನ ಮೂವಿ ఇది ನೋಡಿ అని ఆ మూవీని వాళ్ళు గర్వంగా చూపిస్తారు వాళ్ళ డాడీకి, ప్రతి ఒక్కరికి. ఎందుకంటే ನಮ್ಮ సమాజంలో ಹುಡುಗಿ ಹುಡುಗ ఈ రెండు ఈ కలయికలో ఎన్నో మనకి ఎమోషన్స్ ఉంటాయి. మీరు ఏమనుకోదు, లైట్గా తెలుగు వచ్చింది సడన్గా. బట్ ಈ ಮೂವಿನಲ್ಲಿ ವಿತ್ ఒక 2-3 ಡೇಸು ಟ್ರಾವೆಲ್ ಇರುತ್ತೆ ಈ ಮೂವಿ. ಈ ಥರ ಮೂವಿ ಬಂದಿದ್ದೇನೆ. ಇದು ನನಗೂ 4th ಫಿಲ್ಮ್ ಇದೆ ಇಲ್ಲಿ. ಕನ್ನಡ ಮೂವಿ ಒಂದು ಸೆನ್ಸರ್ಗೆ ಹೋಗಿದೆ ನಂದು, ನೆಕ್ಸ್ಟ್ ವಿತಿನ್ 2 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯಲ್ಲಿ ನಾನು ವಿತ್ 6 ಮಂತ್ಸ್ ವೆಯ್ಟ್ ಮಾಡಿ ನಮ್ಮ ಹೀರೋಯಿನ ಹೆಬ್ಬಾ ಪಟೇಲೇ ಬೇಕು ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ಇದು ಅವ್ರಿಗೆ ಒಳ್ಳೆ ಕಮ್ಬ್ಯಾಕ್ ಇದು ಇಲ್ಲಿ ಕನ್ನಡದಲ್ಲಿ. ಅವರೇ ಬೇಕಂದ್ರೆ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಸಬ್ಜೆಕ್ಟ್ ಹೇಳಿ ಅವ್ರನ್ನೆಲ್ಲ ನಾನು ಈ ಮೂವಿಗಲ್ಲಿ ತಗೊಂಡಿದ್ದೆ. ನನಗೂ ಮೀಡಿಯಾ ಮಿತ್ರ నాకు ಸುಧೀಂದ್ರ ಸರ್ ಇಂಪಾರ್ಟೆಂಟು. ಅವ್ರ ಸಪೋರ್ಟ್ನಿಂದ ನಾನು ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಈ ಜರ್ನಿನಲ್ಲಿ ನನಗೆ ಫಸ್ಟು ಕನ್ನಡ ಮೂವಿನಲ್ಲೇ ಮುಂಗಾರಮಲೆ ಅಂದ್ರೇ ನನಗೆ ఒక ಬ್ಲ್ಯಾಕ್ ಎಮೋಷನ್. ನನಗೆ ಸಾರ್ ಬಂದಿದ್ರು ನಾನು ಬ್ಲೆಸ್ಸಿಂಗ್ ಮಾಡೋದಕ್ಕೆ. ಸರ್ ಯೋಗರಾಜ್ ಸರ್ ತುಂಬ ಹೆಲ್ಪ್ ಮಾಡ್ತಾಯಿದ್ದೆ, ತುಂಬ ಥ್ಯಾಂಕ್ಸ್ ಸರ್. ನನಗೆ ಲೈಫಲ್ಲಿ ಇದು ತುಂಬ ಎಕ್ಸ್ಪೀರಿಯನ್ಸೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಮ್ಮ ಹೀರೋ ದಿಗಂತ್ ಸರ್ ಮಾತಾಡ್ತಾರೆ. ಯೋಗರಾಜ್ ಸರ್ ಹೇಳಿದಾಗೆ ಇದು ಒಂಥರ ಇವಾಗ ಹೇಗಾಗಿದೆ ಅಂದರೆ, ಎಲ್ಲರೂ ನಾನೊಂದು 2 ಸಿನಿಮಾ ಸೈನ್ ಮಾಡಿದ್ದೆ ಲಾಸ್ಟ್ ಇಯರು, ಈ ವರ್ಷಕ್ಕೆ ಒಂದು ಯಾವುದೋ ಹಾರರ್ ಕಾಮಿಡಿ. ಬಟ್ ಏನಂದರೆ ಈಗ ಯಾವ ಪ್ರೊಡ್ಯೂಸರ್ ಬಂದ್ರೂ ಈಗ ಒಂದು ಸ್ವಲ್ಪ ಸಿಚುವೇಶನ್ ಗೊತ್ತಲ್ಲ ಅಂತ ಆ ಥರನೇ ಮಾತಾಡ್ತಾ ಇದ್ರು. ಅಂಥ ಒಂದು ಸಿಚುವೇಶನ್ ಇದೆ ಅಂತ ನಿಮಗೂ ಗೊತ್ತು. ಸೊ ಅದ್ರ ಮಧ್ಯೆ ನಮ್ಮ ರಮೇಶ್ ಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಧೈರ್ಯವಾಗಿ ಈ ಸಿನಿಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆಮೇಲೆ ನಮ್ಮ ಗೋಪಿ ಸರ್ ಕೂಡ ಅಷ್ಟೇ, ಒಂದು ಒಳ್ಳೆ ಕಥೆನ ನನಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡೆ. ಬಟ್ ನನಗೇನಂದರೆ ಡೌಟ್ ಇತ್ತು, ಮತ್ತೆ ಪ್ರೊಡ್ಯೂಸರ್ ಇದೇ ಥರ ಹೇಳ್ತಾರ, ಅಂದರೆ ಸಿಚುವೇಶನ್ ಗೊತ್ತಲ್ಲ ಏನಾಗಿದೆ ಅಂದರೆ ಮುಂದೆ ಮಾಡೋಣ ಈ ಥರ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಮಿಡಿಯೇಟಾಗಿ ಇಲ್ಲ, ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ, ನಮ್ಮ ಟೀಮ್ ರೆಡಿ ಇದೆ. ಸೊ ಅದೇ ಥರ ಅವರ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಸೋದರ ಮಾವ ಅಂತಲೇ ನಾನು ಕರೆಯೋದು, ಯೋಗರಾಜ್ ಸರ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಅದೇ ಮಾತಾಡ್ತಾ ಇದ್ವಿ, ಈಗ ನೆಕ್ಸ್ಟ್ ಒಂದು ಸಿನಿಮಾ ಜೊತೆಗೆ ಮಾಡೋಣ, ಯಾವಾಗ ಮಾಡ್ತೀರಾ ಅಂತಲೇ ನಮ್ಮದು ಈಗ ಮಾತುಕತೆ ನಡೀತಾ ಇತ್ತು. ಸೊ ಕೇಳಿ ಯಾವಾಗ ಮಾಡ್ತೀರಾ ಅಂತ. ಸೊ ಅವ್ರ ಜೊತೆ ಒಂದು ಉದ್ದೇಶ ಇದೆ. ಜೊತೆಗೆ ನಮ್ಮ ರಾಜ್ಗುರು ಸರ್, ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ ಕೂಡ. ಆಮೇಲೆ ನಮ್ಮ ಮಲ್ನಾಡವರು, ಸೊ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೆಬ್ಬಾ ಪಾಟೀಲ್, ನೀವು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಗೇನ್ ಆಫ್ಟರ್ 10 years. ಎಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಜನಕ್ಕೆ ಹೆಚ್ಚು ರೀಚ್ ಆಗುವಂಥ ಒಂದು ಪವರ್ ನಿಮ್ಮಲ್ಲಿದೆ, ಅದನ್ನು ನೀವು ದಯವಿಟ್ಟು ಮಾಡಿಕೊಡಿ. ಕನ್ನಡ ಸಿನಿಮಾ ಗೆಲ್ಲಿ. ಯಾಕೆಂದರೆ ನಾನು ಒಂದು ತೆಲುಗು ಸಿನಿಮಾ ಈಗ ಕಂಪ್ಲೀಟ್ ಮಾಡಿ ಬಂದೆ ಆಂಧ್ರದಲ್ಲಿ. ನಿಜವಾಗ್ಲೂ ಅಲ್ಲಿ ಇವರಿಗೆ OTT ಆಗಲಿ ಅಥವಾ ಈ ಬೇರೆ ಸೋಷಿಯಲ್ ಮೀಡಿಯಾ ಆಗಲಿ ಏನು ಅಫೆಕ್ಟೇ ಆಗಿಲ್ಲ ಅವರಿಗೆ. ಅವ್ರದ್ದು ಇನ್ನೂ ಪ್ರತಿ ವಾರ ಒಂದು 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಒಂದು ಸಕ್ಸಸ್ ಆಗ್ತಾ ಇದೆ. ಆ ಕಲ್ಚರ್ನ ನೋಡಿ ನನಗೆ ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಯಾಕೆ ಹೀಗಾಗ್ತಾ ಇಲ್ಲ ಅನ್ನೋದು ಒಂದು ಸ್ವಲ್ಪ ದುಃಖ ಆಯಿತು. ಆ ಥರ ಮಾಡೋದಕ್ಕೆ, ಆ ಥರ ಈಗ ಮತ್ತೆ ಕನ್ನಡ ಇಂಡಸ್ಟ್ರಿ ಹೇಗಿತ್ತು ಆ
ಸ್ಥಿತಿಗೆ ಮತ್ತೆ ತರಬೇಕು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೇಳಬೇಕು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಡೈರೆಕ್ಟ್ರು ಹೇಳಿದ್ರೆ ಬೆಟರು. ಯಾಕೆ ನಾನು ಈ ರಮೇಶ್ ಸರ್, ಇದು ಒಳ್ಳೆ ಕ್ಯಾರೆಕ್ಟರ್. ಕ್ರೈಮ್, ಆಕ್ಷನ್, ಫ್ಯಾಮಿಲಿ, ಎಮೋಷನಲ್ ಡ್ರಾಮಾ ಸರ್. ಬೇರೆ ಹಂಗೆ ಬೆರಳು ತಾಕಿಸಬೇಡ, ಪ್ರಾಣ ಹೊಂಟೋಯ್ತದೆ, ಬಾಡಿ ಬೆಂದೋಯ್ತು. ಆ ಸಾಲ ನೆನಪಾಯ್ತು ನಿನಗೆ ಅರ್ಪಣೆ ಇದು.